ಶಾರದೆ ಸದನ ಹೃದಯ ಜ್ಯೋತಿ ಬೆಳಗಿಪೆನು ಅವಳಿಗೆ ದಿನನ ರೋಮಾಂಚನ ತಾಯಿ ಶಾರದೆ ಧ್ಯಾನ ರೋಮಾಂಚನ ತಾಯಿ ಶಾರದೆ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ ಶಾರದೆ ಗಾನ ಶೃಂಗೇರಿಯ ಧ್ಯಾನ. Of the organization, Sri Venkatesh ji, Mrs. Venkatesh ji, Swati madam, Jai Shri Venkatesh madam already told. Then Lalita madam, Mamta madam, and all the Soumya madam and all the teachers here. ಕನ್ನಡದಲ್ಲಿ ಮಾತಾಡೋದು ಸೂಕ್ತ ಅಂತ ಅನ್ಕೊಂಡಿದ್ದೀನಿ ಅಲ್ವಾ? ಇಂಗ್ಲೀಷಲ್ಲಿ ಯಾಕೆ ಮಾತಾಡಿದೆ ಅಂತಂದರೆ, ನೀವು ನಾಳೆ ವೆಂಕಟೇಶ್ ಸರಿಗೆ ಅನ್ಬಾರ್ದು, ನೀವು ಯಾರೋ ಒಬ್ಬ ಗೆಸ್ಟನ್ನು ಕರೆಸಿದ್ರಿ ಅವರಿಗೆ ಇಂಗ್ಲೀಷೇ ಬರಲ್ಲ ಅಂತ. ಹಾಗಾಗಿ ಮನದಾಳದಿಂದ ಮಾತಾಡಲಿಕ್ಕೆ ಕನ್ನಡ ಸೂಕ್ತ ಅಂತ ಹೇಳ್ತಾ ಮಧ್ಯದಲ್ಲಿ ಇಂಗ್ಲೀಷ್ ಪ್ರಯತ್ನ ಮಾಡ್ತಾನೆ. First of all, my hearty congratulations to the management and dynamic teachers team here for conducting this very interesting scientific expo. ಕಾಲೇಜ್ ಡೇಗಳನ್ನ ಕಲ್ಚರಲ್ ಪ್ರೋಗ್ರಾಮ್ಸ್ನ ಸುಮಾರು ಜನ ಮಾಡ್ತಾರೆ, ಆದರೆ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ ಇದೆ ಸಕಾಲ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಿಮ್ಮ ಥರನೇ ಸುಮಾರು ಜನ ಕೂತಾಗ ನಾವು ಅಬ್ಸರ್ವ್ ಮಾಡ್ತಾ ಇದ್ವಿ, ಯಾರೋ ಬರ್ತಾ ಇದ್ರು, ಹೋಗ್ತಾ ಇದ್ರು, ಗೆಸ್ಟ್ಗಳು ಬರ್ತಾ ಇದ್ರು, ಮಾತಾಡ್ತಾ ಇದ್ರು. ಆಗೆಲ್ಲ ಆರ್ಟ್ಸ್ ತುಂಬಾ ಇಂಪಾರ್ಟೆಂಟ್ ಇರ್ತಾ ಇತ್ತು. ಸುಮಾರು ಜನ ಆರ್ಟ್ಸೇ ತಗೊಳ್ಳೋಂಥವ್ರು, ಸ್ವಲ್ಪ ಚೆನ್ನಾಗಿ ಓದೋರು ಕಾಮರ್ಸ್ ತಗೊಳ್ಳೋರು, ಫೋರ್ಸಿಂದ ಅಥವಾ ತುಂಬಾ ಸ್ವಲ್ಪ ಪರವಾಗಿಲ್ಲ ಅನ್ನೋ ಹಾಗೆ ಅವ್ರನ್ನ ಸೈನ್ಸಿಗೆ ಆಗ್ತಾ ಇದ್ರು. ಸೈನ್ಸ್ ಓದೋರು ಆರ್ಟ್ಸ್ ಕೂಡ ಬಂದ ಉದಾಹರಣೆಗಳು ಸುಮಾರು ಉಂಟು. ಸೊ ಹಾಗಾಗಿ ಐ ಸ್ಟಾರ್ಟೆಡ್ ಮೈ ಇನ್ ದಿ ಹಂಬಲ್ ಬಿಗಿನಿಂಗ್. ಈಗ ಆ ಥರ ಇಲ್ಲಿ ಕೂತ್ಕೊಂಡಿರೋಂಥದ್ದು ಒಂದೇನು ತಿಳ್ಕೊಬೇಕಂತಂದ್ರೆ, ಸುಮಾರು ಜನಕ್ಕೆ ನಾ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ. 10 ನಿಮಿಷ ಕೊಟ್ಟಿದ್ರೆ 8 ನಿಮಿಷದಲ್ಲಿ ಮುಗಿಸ್ತೇನೆ, ಚಿಂತೆ ಬೇಡ. ಐ ನೋ ಫಾರ್ ವಾಟ್ ಯು ಆರ್ ವೇಟಿಂಗ್, ನಂಗೆ ಅರ್ಥ ಆಗುತ್ತೆ. ನಾವೆಲ್ಲ ಅಸೆಂಬಲ್ ಆಗಿರೋಂಥದ್ದು ಮಕ್ಕಳ ಟ್ಯಾಲೆಂಟ್ ನೋಡಲಿಕ್ಕೆ. ವಿ ಆರ್ ಹಿಯರ್ ಅಂದ್ರೆ ಪ್ರತಿಯೊಬ್ಬ ಪೇರೆಂಟ್ಸಿಗೆ ಅದು ತುಂಬ ಖುಷಿ ಕೊಡುವಂಥ ವಿಚಾರ. ಪೇರೆಂಟ್ಸ್ ಅಂದರೆ ಬರೀ ಅವ್ರು ಹೆತ್ತಿರ್ಬೇಕಂತಲ್ಲ, ಬರೀ ಬಯಾಲಜಿಕಲ್ ಪೇರೆಂಟ್ಸ್ ಮಾತ್ರ ಆಗಿರ್ಬೇಕಂತೇನಿಲ್ಲ, ಇಂಟೆಲೆಕ್ಚುಯಲ್ ಪೇರೆಂಟ್ಸ್ ಕೂಡ. ಇಂಟೆಲೆಕ್ಚುಯಲ್ ಪೇರೆಂಟ್ಸ್ ಅಂದರೆ ಯಾರು? ಟೀಚರ್ಸ್ ಅಲ್ವಾ? ಸೊ ಎಲ್ಲರಿಗೂ ತುಂಬ ಖುಷಿ ಕೊಡುವಂಥ ಕಾರ್ಯಕ್ರಮ ಬರುತ್ತೆ. ಬಟ್ ಇಲ್ಲಿ ಬರಬೇಕಾದ್ರೆ ನಾನು ಮಾತಾಡಲೇಬೇಕಲ್ವಾ, ಹಾಗಾಗಿ ಮಾತಾಡ್ತೇನೆ ಒಂದು ಸ್ವಲ್ಪ. ಈಗ ಸೈನ್ಸ್ ಅಂತೂ ತುಂಬ ಅಡ್ವಾನ್ಸ್ ಆಗಿದೆ, ನಮಗೆ ಗೊತ್ತಿದೆ. ಎಷ್ಟು ಅಡ್ವಾನ್ಸ್ ಆಗಿದೆ ಅದ್ರ ಜೊತೆಗೆ ಕೂಡ ಸುಮಾರು ಚಾಲೆಂಜಸ್ ಕೂಡ ಇದೆ. ನಾವಾಗಲೇ ಅಬ್ಸರ್ವ್ ಮಾಡ್ತಾ ಇದ್ದೇವೆ. ಸುಮಾರು ವರ್ಷಗಳ ಮುಂಚೆ ಏನಾದ್ರು ತಿಳ್ಕೊಬೇಕಂದ್ರೆ ನ್ಯೂಸ್ ಪೇಪರ್ ಓದಬೇಕಾಗ್ತಾ ಇತ್ತು, ಟಿವಿ ನೋಡಬೇಕಾಗಿತ್ತು. ಟಿವಿ ಕೂಡ ಸ್ವಲ್ಪ ಸಮಯದಲ್ಲಿ ಮಾತ್ರ ಸ್ವಲ್ಪ ನ್ಯೂಸ್ ತೋರಿಸ್ತಾ ಇತ್ತು. ಈಗ ಬಿಕಾಸ್ ಆಫ್ ದಿ ಅಡ್ವಾನ್ಸ್ಮೆಂಟ್ಸ್ ಏನಾಗಿದೆ, ಎಲ್ಲರ ಕೈಯಲ್ಲಿ ಮೊಬೈಲ್ಗಳಿದೆ, ಇಮಿಡಿಯೇಟ್ ಆಗಿ ಮೆಸೇಜ್ ಬರ್ತಾನೆ ಇರುತ್ತೆ, ನ್ಯೂಸ್ ಕೂಡ ಬರ್ತಾ ಇರುತ್ತೆ. ಅಡ್ವಾಂಟೇಜ್ ಕೂಡ ಇದೆ, ಅಟ್ ದ ಸೇಮ್ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ಇದು ಹಲವಾರು ರೋಗಗಳಿಗೆ ಕೂಡ ಎಡೆ ಮಾಡಿ ಕೊಡ್ತಾ ಇದೆ. ಹಲವಾರು ರೋಗಗಳಿಗೆ, ಡಿಪ್ರೆಷನ್ ಆಗಲಿ, ಸ್ಟ್ರೆಸ್ ಆಗಲಿ, ಮೆಮರಿ ಇಶ್ಯೂಸ್ ಆಗಲಿ. ಮೊದಲು ವಿದ್ಯಾರ್ಥಿಗಳಾಗಿದ್ದಾಗ ಒಂದು ಚಿಕ್ಕ ಗೇಮ್ ಇರ್ತಾ ಇತ್ತು, ನೀವು ಸುಮಾರು ಪೇರೆಂಟ್ಸ್ಗೆ ಗೊತ್ತಿರಬೇಕು. ಮೆಮರಿ ಗೇಮ್ಸ್ ಅಂತ ಒಂದು ತಟ್ಟೆಯಲ್ಲಿ ಅಥವಾ ಒಂದು ಟೇಬಲ್ ಮೇಲೆ ಸುಮಾರು ವಸ್ತುಗಳನ್ನ ಇಟ್ಟು ಒಂದು 5 ನಿಮಿಷ ನೋಡ್ಕೊಂಡು ಬಂದು ಅದನ್ನ ರಿಪೀಟ್ ಮಾಡಬೇಕಾಗ್ತಾ ಇತ್ತು, ಅಥವಾ ಸುಮಾರು ಬೇರೆ ಬೇರೆ ಇರ್ತಾ ಇತ್ತು. ನಾವು ಪ್ರತಿಯೊಬ್ಬರು ಸಹ ಮಿನಿಮಮ್ ಒಂದು 10 ನಂಬರ್ಗಳನ್ನ, ಫೋನ್ ನಂಬರ್ಗಳನ್ನ ನೆನ್ಪಿಟ್ಕೋತಾ ಇದ್ವಿ, ಹೌದಾ? ಈಗ ಬರ್ತಾ ಬರ್ತಾ ಏನಾಗ್ತಾ ಇದೆ, ನಮ್ಮ ಫಸ್ಟ್ ನಂಬರ್ ಗೊತ್ತು, ಸೆಕೆಂಡ್ ನಂಬರ್ ಸ್ವಲ್ಪ ಡೌಟು, ಹೆಂಡತಿಯ ಫಸ್ಟ್ ನಂಬರ್ ಗೊತ್ತು, ಸೆಕೆಂಡ್ ನಂಬರ್ ಗೊತ್ತೇ ಇಲ್ಲ ಅಲ್ವಾ? ಆಮೇಲೆ 2, 4, 8 ಅಲ್ವಾ? ಕರೆಕ್ಟಾ? ಓಕೆ. ಈಗ ಏನಾಗಿದೆ, 2, 4 ಅಂತ ಕೇಳಿದ್ರೆ ಮಕ್ಕಳು ಮೊಬೈಲ್ ತೆಗಿತಾರೆ ಕ್ಯಾಲ್ಕುಲೇಟರ್ನಲ್ಲಿ. ಸೊ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾ, ಮೊಬೈಲ್ ಮುಂದಿನ ದಿನಗಳಲ್ಲಿ ಆಗಲೇ ಈಗಲೂ ಸ್ಟಾರ್ಟ್ ಆಗಿದೆ. ಆಗಲೇ ಸುಮಾರು ದೇಶಗಳಲ್ಲಿ ಆಗಲೇ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಿದ್ದಾರೆ ಶಾಲೆಗಳಲ್ಲಿ. ಶಾಲೆಗಳಲ್ಲಿ ಆಕ್ಸೆಸ್ ಇರೋ ಹಾಗೆ ಇಲ್ಲ, ಯೂಟ್ಯೂಬ್ ಇಲ್ಲ. ನೀವು ಕೆಲವು ಯೂನಿವರ್ಸಿಟಿಗಳಿಗೆ ಹೋದ್ರೆ, ನಾನು ರೀಸೆಂಟಾಗಿ ಒಂದು DS ಮೆಡಿಕಲ್ ಕಾಲೇಜ್ ಕಾನ್ಫರೆನ್ಸ್ಗೆ ಹೋದಾಗ ಅಲ್ಲಿ ಯೂಟ್ಯೂಬ್ ಅಲ್ಲಿ ಅವೈಲಬಿಲಿಟಿನೇ ಇಲ್ಲ, ಬ್ಲಾಕ್ ಮಾಡಾಕ್ಬಿಟ್ಟಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಬರೀ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಡಾಕ್ಟರ್ಸ್ಗಳು ಯೂಟ್ಯೂಬ್ ನೋಡ್ತಾ ಕೂತ್ಕೊಂಡ್ಬಿಟ್ರೆ ಕಷ್ಟ, ಪೇಷಂಟ್ ಗತಿ ಏನು ಅಂತ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ತುಂಬಾ ಚಾಲೆಂಜಸ್ ಆಗ್ತಾ ಇದೆ. ನನ್ನ ಕಿವಿ ಮಾತು ಏನಂತಂದ್ರೆ, ದಯವಿಟ್ಟು ಮೊದಲು ಪೇರೆಂಟ್ಸ್ ನಾವೇನ್ ಮಾಡ್ಬೇಕಂದ್ರೆ, ನಮ್ಗೆ ಆಗಲೇ ಗೊತ್ತಿರುತ್ತೆ ಎಲ್ಲರೂ ಪೇರೆಂಟ್ಸ್ ಇಲ್ಲಿ, ನಾವೇನು ಸ್ಪೆಷಲ್ ಆಗಿ ಹೇಳ್ತೀವಿ ಅಂತ ಏನೂ ಇಲ್ಲ. 3 ಬಹಳ ಇಂಪಾರ್ಟೆಂಟ್ ಆಗುತ್ತೆ: ಶಿಸ್ತು, ಸಂಯಮ, ಉಳಿದಿದ್ದು ರಾಷ್ಟ್ರ ಪ್ರೇಮ ನಮ್ಮಲ್ಲಿ ಇದ್ದೇ ಇದೆ. ಶಿಸ್ತು ಏನಂತಂದ್ರೆ, ಉದಾಹರಣೆಗೆ ನಾವು ಸ್ವಲ್ಪ ಸರಿಯಾಗಿ ಮಕ್ಕಳು, ಅಟ್ಲೀಸ್ಟ್ ಮಕ್ಕಳು ದೊಡ್ಡವರಾಗೋವರಿಗಾದ್ರೂ ರಿಟೈರ್ಡ್ ಆದ್ಮೇಲೆ ಪರವಾಗಿಲ್ಲ, ಸರ್ ನೋಡಿ ನಮಗೆ ತುಂಬಾ ಖುಷಿ ಆಯ್ತು,
ಮಕ್ಕಳೇ, ಪೋಷಕರ ಒಂದು ದಿನಾಚರಣೆ ಅಥವಾ ಇದನ್ನು ಬೇರೆ ರೀತಿ ಪ್ರದರ್ಶನವನ್ನು, ಮಕ್ಕಳ ಒಂದು ಪ್ರತಿಭೆಯನ್ನು ಪ್ರದರ್ಶಿಸುವಂಥ ಒಂದು ಕಾರ್ಯಕ್ರಮ. ಆ ಪ್ರತಿಭೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅನ್ನೋದನ್ನು ನಾವು ಮನದಾಳದಿಂದ ಹೇಳ್ತಾ ಇದ್ದೀವಿ. ದೇವರು ಪ್ರತಿಯೊಬ್ಬರಿಗೂ ಸಹಿತ ಒಂದು ಪ್ರತಿಭೆಯನ್ನು ಕೊಟ್ಟಿರ್ತಾನೆ. ಅದನ್ನು ಹುಡುಕಬೇಕು, ಹೆಕ್ಕಬೇಕು. ಯಾವ ರೀತಿ ಮಾಡಬೇಕು ಅನ್ನೋದರಲ್ಲಿ ಪೋಷಕರ ಪಾತ್ರ ಬಹಳ ಮುಖ್ಯ. ಪೋಷಕರು ಮತ್ತು ಶಿಕ್ಷಕರು ಇಬ್ಬರೂ ಸಹಿತ ಜೊತೆಗೂಡಿ ಮಕ್ಕಳ ಪ್ರತಿಭೆಯನ್ನು ಹೆಕ್ಕಿದ್ರೆ ಪ್ರತಿಯೊಂದು ಹಂತದಲ್ಲೂ ಅವರು ಸಹಿತ ಒಂದು ದೊಡ್ಡ ವ್ಯಕ್ತಿಗಳಾಗಿ, ಸಮಾಜಮುಖಿಗಳಾಗಿ, ಸಂತೋಷದಿಂದ ಕೆಲಸವಂತ ಮಾಡುವಂಥ ವಾತಾವರಣವನ್ನು ನಿರ್ಮಾಣ ಮಾಡ್ತಾರೆ ಅಂತ ನನ್ನ ಒಂದು ಅಭಿಪ್ರಾಯ. ಆ ದಿಸೆಯಲ್ಲಿ ಪೋಷಕರ ಒಂದು ಪಾತ್ರ ಬಹಳ ಮುಖ್ಯ. ಪೋಷಕರು ಬಹಳ ಹುರಿದುಂಬಿಸ್ಬೇಕು. ಸುಮ್ಮನೆ ಮಕ್ಕಳು ಹೆತ್ತ ಮೇಲೆ ಆಗೋಯ್ತು ಅನ್ನೋದಲ್ಲ. ಅವ್ರನ್ನ ಪೋಷಿಸಿ ನೀರೆರೆದು ಪುಟ್ಟ ಹೆಜ್ಜೆ, ಒಂದು ದಿಟ್ಟ ಹೆಜ್ಜೆ ಆಗಬೇಕು ಮುಂದೆ. ಮೇಲ್ಬಾರ ನೋಡಿ ಮೇಡಮ್. The device automatically will start working. No, it's not like that. And they are created how they can do punctuation. This is like how we plant the seed. That's how they go to friendship. ನನ್ನ ಹೆಸರು ವೆಂಕಟೇಶ್ ಅಂತ ಹೇಳಿ, ನಾನು ಪ್ರಗತಿ ವಿದ್ಯಾ ಕೇಂದ್ರದ ಕಾರ್ಯದರ್ಶಿ. ಇವತ್ತೊಂದು ದಿವಸ ಪ್ರಗತಿ ವಿದ್ಯಾ ಕೇಂದ್ರದಲ್ಲಿ ಈ ಒಂದು ಎಕ್ಸ್ಪೋ, ಸೈನ್ಸ್ ಎಕ್ಸ್ಪೋ ಅನ್ನೋದು ನಡೀತಾ ಇದೆ. ಇದ್ರ ಜೊತೆಗೆ ಮನೋರಂಜನಾ ಕಾರ್ಯಕ್ರಮ, ಜೊತೆಗೆ ಈಟ್ರೀಸ್ ಪ್ರೊವೈಡಿಂಗ್,
ಆ್ಯಂಡ್ ಎಕನಾಮಿಕಲಿ ಯಾವ ರೀತಿ ಅವರಿಗೆ ಮಕ್ಕಳುಗಳಿಗೆ ಅರಿವು ಮಾಡಬೇಕು ಅನ್ನೋ ಹೇಳೋದ್ರ ಬಗ್ಗೆ ಕೆಲವು ವ್ಯಾಪಾರದ ಮನೋಭಾವಗಳನ್ನ ತಿಳಿಸೋದು ಒಂದು ಕಾರ್ಯಕ್ರಮ ನಡೀತಾ ಇದೆ. ಅವರಲ್ಲಿ ಸರ್ವತೋಮುಖ ಬೆಳವಣಿಗೆಗೆ ನಮ್ಮ ಪ್ರಗತಿ ವಿದ್ಯಾ ಕೇಂದ್ರ ಇವತ್ತಿನ ದಿವಸ ಸಾಕ್ಷಿಯಾಗಿದೆ. ಇದು ವರ್ಷ ನಡೆಯುತ್ತೆ. ಒಂದು ಸಲ ನಾವು ಪೇರೆಂಟ್ಸ್ ಡೇ ಅಂತ ಹೇಳಿ ನಾವು ಕಲಾಮಂದಿರದಲ್ಲಿ ಮಾಡ್ತೀವಿ. ಈ ವರ್ಷ ನಾವು ಇಲ್ಲಿ ಸೈನ್ಸ್ ಎಕ್ಸ್ಪೋ ಅಂತ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ತಿಳಿಸಿಕೊಡುವಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಪೇರೆಂಟ್ಸ್ಗಳು ಭಾಗಿಯಾಗಿ, ಮಕ್ಕಳು ಸಹಿತ ಭಾಗಿಯಾಗಿ, ಎಲ್ಲರೂ ಸಹಿತ ಭಾಗಿಯಾಗಿ ಇದೊಂದು ಹಬ್ಬದ ಸಂಭ್ರಮವನ್ನು ಆಚರಿಸ್ತಾ ಇದ್ದೀವಿ. ಈ ದಿಸೆಯಲ್ಲಿ ನಾವು ಪ್ರತಿ ವರ್ಷ ಆಚರಿಸುವಂಥ ಇದಕ್ಕೆ ಕಾರ್ಯಕ್ರಮಕ್ಕೆ ನಮ್ಮ ಬೆಂಗಾವಲಾಗಿ ಎಲ್ಲ ಪೋಷಕರು ಸಹಿತ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಸಹಿತ ಈ ಒಂದು ನಮ್ಮ ಅರಿವು ಮೂಡಿಸಿ ಮಕ್ಕಳಲ್ಲಿ ಯಾವ ರೀತಿ ಜ್ಞಾನವನ್ನು ಹೆಚ್ಚಿಸಬೇಕು, ಅವರಲ್ಲಿ ಯಾವ ರೀತಿ ಆತ್ಮವಿಶ್ವಾಸವನ್ನು ಬೆಳೆಸಬೇಕು ಅನ್ನೋದ್ರ ಬಗ್ಗೆ ನಾವು ಅರಿವನ್ನು ಮೂಡಿಸ್ತಾ ಇದ್ದೀವಿ. ಈ ಪೋಷಕರ ಅವರ ಒಂದು ಸಾರಥ್ಯ ಬಹಳ ಮುಖ್ಯವಾದದ್ದು. ಈ ಸಾರಥ್ಯದಲ್ಲಿ ಮಕ್ಕಳ ವಿಕಾಸಕ್ಕೋಸ್ಕರ ಅವರು ಹೆಚ್ಚೆಚ್ಚು ಅವರಿಗೆ ಅನುಕೂಲವಾಗುವ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿಕೊಡ್ತೀವಿ. ಈ ದಿಸೆಯಲ್ಲಿ ಪೋಷಕರಿಗೂ ಸಹಿತ ನಾನು ಬಹಳ ಕೃತಜ್ಞನಾಗಿದ್ದೇನೆ. ಮತ್ತು ನಮ್ಮ ಎಲ್ಲ ಈ ಒಂದು ಶಿಕ್ಷಕರಿಂದ ಮತ್ತು ಬೇರೆಯವರು ಸಹಿತ ಎಲ್ಲರೂ ಸಹಿತ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಈ ದಿವಸ ಇಟ್ಕೊಂಡು ಯಶಸ್ವಿಯತ್ತ ಸಾಗಿಸ್ತಾ ಇದ್ದೀವಿ.